ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಮ್ಯಾ ಫ್ಯಾಮಿಲಿ ವ್ಲಾಗ್. ಇವತ್ತು ಇನ್ಸ್ಟೆಂಟಾಗಿ ಮಾವಿನಕಾಯಿ ಉಪ್ಪಿನಕಾಯಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಅದಕ್ಕೆ ಮಾವಿನಕಾಯಿನ ಕಟ್ ಮಾಡ್ಕೊಳ್ಳೋದು. ನೀವು ಬೇಕಾದರೆ ಮೇಲ್ಗಡೆದನ್ನು ಹಾಕ್ಕೋಬೋದು. ನಾವು ಮೇಲ್ಗಡೆ ಬೇರೆ ಒಳಗಡೆದು ಮಾತ್ರ ತೆಳ್ಳಗಿರೋದನ್ನು ಉಪ್ಪಿನಕಾಯಿ ಮಾಡ್ಕೊತಾ ಇರ್ತೀವಿ. ಅದನ್ನು ಕಟ್ ಮಾಡಿ ಬೇರೆ ಉಪ್ಪಿನಕಾಯಿ ಮಾಡಿದ್ದೀವಿ ಮೇಲ್ಗಡೆ. ಇದು ಅದರೊಳಗಡೆ ಉಳಿಯೋದನ್ನು ಇನ್ಸ್ಟೆಂಟಾಗಿ ಮಾಡ್ಕೊಳ್ಳೋದು. ಇದು ಸಣ್ಣ ಕಟ್ ಮಾಡ್ಕೊಳ್ಳೋದು ಈ ಥರ. ಅದು ನೀಟಾಗಿ ಅದರ ಒಳಗಡೆ ಬೀಜ ಬರೋವರೆಗೂ ಮಾಡ್ಕೋಬೇಕು. ಈ ಥರ ನೀಟಾಗಿ ಎಲ್ಲದು ಎರ್ಕೋಬೇಕು. ಈ ಚಾಕೋಲಾರು ಮಾಡ್ಕೊಳ್ಳಿ, ಇಲ್ಲ ಇದ್ರಲ್ಲಾದರೂ ಮಾಡ್ಕೊಳ್ಳಿ. ಈ ಥರ ಎಲ್ಲ ಎತ್ಕೊಂಡು ಒಂದು ಬೌಲಿಗೆ ಹಾಕಬೇಕು. ಯಾರು ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನೋಡಬೇಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಈ ಥರ ಚೆನ್ನಾಗಿ ಕಟ್ ಮಾಡಿಕೊಂಡು ಒಂದು ಬೌಲಿಗೆ ಹಾಕ್ಕೋಬೇಕು. ಬೌಲಿಗೆ ಹಾಕ್ಕೊಂಡ್ಮೇಲೆ ಅದಕ್ಕೆ ಉಪ್ಪು ಹಾಕಬೇಕು. ಇವಾಗ ಅದಕ್ಕೆ ಒಣ ಮೆಣಸಿನ್ಕಾಯಿ ಪೌಡರ್ನ ಮಾಡ್ಕೊತಾ ಇದ್ದೀವಿ. ನೀವು ಬೇಕಾದ್ರೆ ಪೌಡರ್ ಇದ್ದರೆ ಪೌಡರ್ನೇ ಹಾಕ್ಬೋದು. ನಾವು ರೆಡಿ ಮಾಡಿ ಹಾಕ್ತಾ ಇದ್ದೀವಿ. ಸಣ್ಣಕ್ಕೆ ಪೌಡರ್ ಮಾಡ್ಕೊಂಡು ಹಾಕೋತಾ ಇದ್ದೀವಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಪೌಡರ್ ಆಗಿದೆ ಅದು. ಇವಾಗ ಒಂದು ಪಾತ್ರೆ ಇಟ್ಟು ಅದಕ್ಕೆ 3 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಇವಾಗ ಕಾಯಕ್ಕಿಡೋಣ. ಸ್ವಲ್ಪ ಬಿಸಿ ಆದಮೇಲೆ ಅದಕ್ಕೆ ಸಾಸಿವೆ ಸಿಡಿಬೇಕು. ಸಾಸಿವೆ ಸಿಡಿದಾದ್ಮೇಲೆ ಅದಕ್ಕೆ ಕರಿಬೇವು, ಯಾರಿಗೆಲ್ಲ ಈ ರೆಸಿಪಿ ಇಷ್ಟ ಆಯಿತು ಲೈಕ್ ಕೊಡಿ, ಶೇರ್ ಮಾಡಿ, ಹೇಗಿತ್ತು ರೆಸಿಪಿ ಅಂತ ಕಮೆಂಟ್ ಮಾಡಿ. ಅದು ಸಾಸಿವೆ ಸಿಡಿತಾ ಇದೆ. ಇದಕ್ಕೆ ಕರಿಬೇವು ಹಾಕೋಣ. ಕರಿಬೇವು ಹಾಕಿ ಇವಾಗ ನಾವು ಬೌಲಿಗೆ ಹಾಕಿ ಉಪ್ಪು ಹಾಕಿ ಇಟ್ಟಿದ್ದನ್ನು ಅದಕ್ಕೆ ಹಾಕೋಣ. 1-2-3 ಅವರ್ಸ್ ಉಪ್ಪು ಹಾಕಿ ಇಡಬೇಕು. ಆಮೇಲೆ ಅದನ್ನು ಒಗ್ಗರಣೆ ಮಾಡ್ಕೋಬೇಕು. ಇವಾಗ ಅದನ್ನೆಲ್ಲ ಹಾಕಿ ಮಿಕ್ಸ್ ಮಾಡೋಣ. ಮಿಕ್ಸ್ ಆದಮೇಲೆ ಇದಕ್ಕಿವಾಗ ಮೆಂತ್ಯ ಮತ್ತು ಸಾಸಿವೆ ಪುಡಿ ಮಾಡ್ಕೊಂಡಿರೋದು 2 ಸ್ಪೂನ್ ಪೌಡರು, 2 ಸ್ಪೂನ್ ಸಾಸಿವೆ, 2 ಸ್ಪೂನ್ ಮೆಂತ್ಯ ಎರಡನ್ನು ಚೆನ್ನಾಗಿ ಹುರಿದು ಪುಡಿ ಮಾಡ್ಕೊಂಡಿರೋದು, ಸಣ್ಣದಾಗಿ ಪುಡಿ ಮಾಡಿಕೊಂಡು ಹಾಕಬೇಕು. ಇವಾಗ ಇದಕ್ಕೆ ಅಚ್ಚ ಖಾರದ ಪುಡಿ ಒಂದು 4 ಸ್ಪೂನು ಅಚ್ಚ ಖಾರದ ಪುಡಿ ಹಾಕಿ ಮಿಕ್ಸ್ ಮಾಡಿ ಕುದಿಯಕ್ಕೆ ಬಿಡೋಣ. ಖಾರ ನೋಡಿ ಹಾಕೋಬೇಕು. ಖಾರ ಮತ್ತು ಉಪ್ಪು ಎರಡನ್ನು ನೀವು ನೋಡಿ ಹಾಕಬೇಕು. ಮತ್ತು ಸಕ್ಕರೆ ಒಂದು 4 ಸ್ಪೂನು ಹಾಕಿ ಮಿಕ್ಸ್ ಮಾಡೋಣ. ಸ್ವಲ್ಪ ನೀರು ಹಾಕ್ಕೊಳ್ಳಿ. ನೀರು ಹಾಕ್ಕೊಂಡು ಒಂದು 2-3 ನಿಮಿಷ ಕುದಿಯಕ್ಕೆ ಬಿಡಬೇಕು. ನೋಡಿ ಆಗಿದೆ. ಈ ರೀತಿಯಾಗಿ
ಆಗಿದೆ. ತುಂಬ ಬೇಯಿಸಿದರೆ ಅದು ಮಾವಿನಕಾಯಿ ಫುಲ್ಲೆಲ್ಲ ಬೆಂದು ಸ್ಮ್ಯಾಶ್ ಆಗಿಬಿಡುತ್ತೆ. ಸ್ವಲ್ಪನೇ ಬೇಯಿಸ್ಕೋಬೇಕು. ಇದು ತಣ್ಣಗಾದ್ಮೇಲೆ ಗಟ್ಟಿ ಬರುತ್ತೆ. ಇದು ನೀರು ಥರ ಕಾಣ್ತಾ ಇದೆಯಲ್ಲ, ಬಿಸಿ ಕಡಿಮೆ ಆದಮೇಲೆ ಗಟ್ಟಿ ಆಗುತ್ತೆ. ನೋಡಿ ಕುದೀತಾ ಇದೆ. ಇಷ್ಟ ಆದಮೇಲೆ ಸ್ಟವ್ನ ಆಫ್ ಮಾಡಿಬಿಡೋಣ. ಆಫ್ ಮಾಡಿ ತಣ್ಣಗಾಗೋಕ್ಕೆ ಬಿಡೋಣ. ತಣ್ಣಗಾದ್ಮೇಲೆ ಇದನ್ನು ಬೌಲಿಗೆ ಶಿಫ್ಟ್ ಮಾಡಿಕೊಂಡ್ರೆ ಇನ್ಸ್ಟೆಂಟ್ ಮಾವಿನಕಾಯಿ ಉಪ್ಪಿನಕಾಯಿ ರೆಡಿ ಆಗುತ್ತೆ. ಇದನ್ನು ಬಿಸಿ ಅನ್ನ ತುಪ್ಪ ಹಾಕ್ಕೊಂಡು ತಿನ್ಬೋದು, ಉಪ್ಪಿಟ್ಟು ಜೊತೆಗೆ ತಿನ್ಬೋದು, ಊಟದ ಜೊತೆ ತಿನ್ಬೋದು. ಇದನ್ನು ಹೊರಗಡೆ ಒಂದು 15 ಡೇಸ್ ಇಟ್ಕೋಬೋದು. ಫ್ರಿಜ್ಜಲ್ಲಿಟ್ಟರೆ 1 ಮಂತ್ವರೆಗೂ ಇಟ್ಕೊಂಡು ತಿನ್ಬೋದು. ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.